ಕಳ್ಸಿದ್ರಿ, ವಿಡಿಯೋ ಫೋಟೋ ಇಟ್ಟು ಫೋಟೋನ ಕಳ್ಸಿದ್ರಿ ಎಲ್ಲರಿಗೂ. ಅವಾಗ ಕೂಡ ಯಾರು ಬಂದು ನೋಡಿಲ್ಲ. ಅಮ್ಮೋರಿಗೆ ಆಗಿದೆ, ನೀರಿಗೆ ಬರ್ತಾರೆ ಎಷ್ಟೋ ಜನ ಗೆಲ್ಲಿದ್ರಿ, ಯಾರೋ ಬಂದು ಹಿಂಗೆ ಕೇರ್ ಎತ್ಕೊಂಡು ಯಾರು ನೋಡಿಲ್ಲ ಬಂದು. ಬೆಂಗಳೂರು ನಗರದಲ್ಲಿ ಸುರಿದ ಭಾರೀ ಮಳೆ ಮತ್ತೊಂದು ಬಲಿಯನ್ನ ಪಡೆದಿದೆ. ವೈಟ್ಫೀಲ್ಡ್ನ ಗಾಂಧಿಪುರ ಪ್ರದೇಶದಲ್ಲಿ ಮಳೆ ನೀರಿನಿಂದ ರಸ್ತೆ ಮತ್ತು ಒಳಚರಂಡಿಗಳು ತುಂಬಿ ಅಪಾಯಕರ ಪರಿಸ್ಥಿತಿ ನಿರ್ಮಾಣವಾಗಿದ್ದು, 60 ವರ್ಷದ ಮಹಿಳೆಯೊಬ್ಬರು ಒಳಚರಂಡಿ ನೀರಿಗೆ ಬಿದ್ದು ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಈ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಹೌದು, ವೈಟ್ಫೀಲ್ಡ್ ಗಾಂಧಿಪುರದಲ್ಲಿ ಸುರಿದ ಭಾರೀ ಮಳೆಯ ಪರಿಣಾಮ 60 ವರ್ಷದ ಮೀನಾ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಮಳೆ ಬಿದ್ದ ಕೇವಲ 10 ನಿಮಿಷಗಳಲ್ಲಿ ರಸ್ತೆಗಳು ಮತ್ತು ಗುಂಡಿಗಳು ನೀರಿನಿಂದ ತುಂಬಿ ರಸ್ತೆ ಎಲ್ಲಿದೆ, ಒಳಚರಂಡಿ ಎಲ್ಲಿದೆ ಎಂಬುದು ಗೊತ್ತಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಯ ಮುಂಭಾಗದಲ್ಲಿದ್ದ ಒಳಚರಂಡಿ ಮಳೆ ನೀರಿನಿಂದ ಸಂಪೂರ್ಣ ಮುಚ್ಚಿ ಮೀನಾ ಅವರು ಮನೆಯಿಂದ ಹೊರಬರುವಾಗ ಬಿದ್ದಿದ್ದಾರೆ. ಸ್ಥಳೀಯರು ರಕ್ಷಿಸಲು ಯತ್ನಿಸಿದರೂ ಮಹಿಳೆಯನ್ನ ಬದುಕಿಸಲು ಸಾಧ್ಯವಾಗಿಲ್ಲ. ಸ್ಥಳೀಯರ ಆರೋಪದಂತೆ ಈ ಭಾಗದಲ್ಲಿ ಮಳೆ ಬಂದಾಗಲೆಲ್ಲ ಇದೇ ಸಮಸ್ಯೆ ಮರುಕಳಿಸುತ್ತಿದ್ದು, ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಮಳೆ ನೀರು ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆ ಇಲ್ಲದಿರುವುದೇ ಈ ದುರ್ಘಟನೆಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ಬರಕ್ಕೆ ಫುಲ್ ಆಗಿಲ್ಲ, ಬಂದಿಲ್ಲ ಅಂದ್ರೆ ಅವ್ರ ಪ್ರಾಣ ಉಳಿಯಕ್ಕೆ ಆಗ್ತಾ ಇತ್ತು. ಆ ನೀರು ಫುಲ್ ಬಂದಿರೋದಕ್ಕೋಸ್ಕರ ಅವ್ರನ್ನ ಹಾಸ್ಪಿಟಲ್ ಎತ್ಕೊಂಡು ಹೋಗಕ್ಕೆ ಆಗಿಲ್ಲ. ಅಷ್ಟೊಂದು ನೀರು ಬಂದ್ಬಿಡ್ತು. ಓಡಾಡಕ್ಕೆ 1 ಅವರಂತೂ ನಾವು ಆಚೆ ಓಡಾಡಕ್ಕೆ ಆಗ್ತಾ ಇಲ್ಲ. ತುಂಬಾ ಟೈಮಿಂದ ಆ ತರ ನೀರು ಬರ್ತದೆ. ಎಷ್ಟೊಂದು ಇದು ಮಾಡಿದ್ರೂ ಆಗಿಲ್ಲ. ಹೇಳಿದ್ರಿ, ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರಿ, ಈ ತರ ನೀರು ಬಂದ್ಬಿಡ್ತದೆ ಅವ್ರಿಗೂ ಹೇಳಿದ್ರಿ, ಯಾರು ಬಂದು ನೋಡ್ತಾ ಇಲ್ಲ. ಮಳೆ ನೀರು ಮತ್ತು ನಿರ್ಲಕ್ಷ್ಯದ ನಡುವೆ ಅಮಾಯಕರ ಜೀವ ಬಲಿಯಾಗಿದ್ದು, ಈ ದುರ್ಘಟನೆಗೆ ಯಾರು ಹೊಣೆ ಎಂಬ ಪ್ರಶ್ನೆ ಇದೀಗ ಸ್ಥಳೀಯರಿಂದ ಕೇಳಿ ಬರುತ್ತಿದೆ. ಎದೆ ನೋವು ಅಂತ ಇದ್ರು ಸರ್. ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಕ್ಕೆ ನಮಗೆ ಆಚೆನೂ ಬರೋಕ್ಕಾಗಿಲ್ಲ. ಅಷ್ಟು ನೀರು ತುಂಬೋಗಿತ್ತು ಮನೆ ಒಳಗಡೆಲ್ಲ. ಅವರು ಬಿಸಿ ನೀರು ಕುಡಿತಾ ಇರಬೇಕಾದ್ರೆ ಮಂಚದ ಮೇಲಿಂದ ಕೆಳಗಡೆ ಬಿದ್ದುಬಿಟ್ರು. ಫುಲ್ಲು ನೀರಲ್ಲಿ ಬಿದ್ದು ಅವರು ಪ್ರಾಣ ಬಿಟ್ಟಿದ್ದಾರೆ ಸರ್. ಅಲ್ಲಿಂದ ಬಿದ್ದ ಸರ್ ಫುಲ್ಲು ಕೆಳಗಡೆ ವಾಟ್ರ್ ಇದೆ. ಅವ್ರನ್ನ ಎತ್ತಿ ಮಂಚ ಮೇಲೆ ಹಾಕಿದ್ರಿ, ನೀರಲ್ಲಿ ಬಿದ್ದಾಗೆ ಅವ್ರ ಪ್ರಾಣ ಹೋಗಿದೆ ಸರ್. ನಮ್ಮದು ಬಾಡಿ ಫುಲ್ಲು ನೀರು ತುಂಬೋಗಿತ್ತು ಸರ್. ನಮ್ಗೆ ಆಚೆ ಬರೋಕ್ಕೂ ಇಲ್ಲ, ಹಾಸ್ಪಿಟ್ಲ್ ಕರ್ಕೊಂಡೋಗೋಕ್ಕೂ ಇಲ್ಲ. ಆ ಥರ ನಾವು ಸೆಂಟ್ರಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ರಿ ಸರ್. ಅಷ್ಟೊತ್ತಿಗೆ ನೀರು ಫುಲ್ ಮನೆ ಬಾಗಿಲೆಲ್ಲ ತುಂಬೋಗಿತ್ತು. ಬಟ್ ಅದರಲ್ಲಿ ಫ್ರಿಜ್ ಕೂಡ ಕೆಳಗೆ ಬಿದ್ದೋಗಿತ್ತು. ನಾನು ಎತ್ತಕ್ಕಂತ ಹೋಗೋಷ್ಟೊತ್ತಿಗೆ ಅಲ್ಲಿ ಒಂದು ಹಲಿಗೆ ಮಡಗಿದ್ರು. ಆ ಹಲಿಗೆನೂ ಮುರಿದೋಗಿತ್ತು. ಅದರಲ್ಲಿ ನಾನು ಬಿದ್ದೋದೆ. ನನ್ನ ಕಾಲು ಫ್ಲ್ಯಾಕ್ಚರ್ ಆಗಿ ಫುಲ್ಲು ಬ್ಲಡ್ ಹೋಗ್ತಾಯಿತ್ತು. ಆದ್ರೂ ತಿರ್ಗಾ ನಾನು ಪಕ್ಕದಲ್ಲಿ ಒಂದು ಅಪ್ಪ ಇದ್ರು ಮನೆ ಹಿಂದ್ಗಡೆ, ರವಿ ಅನ್ನೋರು. ಅವರು ಒಳಗೆ ಹೋಗಿ ನೋಡು ಅನ್ನೋಷ್ಟೊತ್ತಿಗೆ ಆ ನೀರು ಫುಲ್ ಮನೆ ಒಳಗಡೆ ಮಂಚದ ಮೇಲೆಲ್ಲ ನೀರಾಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಅವ್ರು ಹಿಂಗೆ ಇದ್ದರು. ನಾವು ಫಸ್ಟು ಹಾಸ್ಪಿಟ್ಲ್ ತಗೊಂಡೋಗೋಣ, ಆಮೇಲೆ ಮಿಕ್ಕಿತ್ತು ನೋಡೋಣ ಅಂದ್ಬಿಟ್ಟು ಆ ಪಕ್ಕದ ಮನೆಯವರು ಬಂದು ಹೆಲ್ಪ್ ಮಾಡಿದ್ರು. ಪಕ್ಕದ ಮನೆಯವರು, ಎದುರು ಮನೆಯವರು ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ಮೇಲೆ ನಾವು ಆಟೋನಲ್ಲಿ ಹಾಸ್ಪಿಟ್ಲಿಗೆ ತಗೊಂಡೋಗಿತ್ತು. ಆ ಮೋರಿದು ರಾಜಕಾಲುವೆ ಅಲ್ಲೇ ಇರೋದು, ದೊಡ್ಡ ರಾಜಕಾಲುವೆ ಇದೆ. ಆ ರಾಜಕಾಲುವೆ ತುಂಬಿ ಅದರೊಳಗೆ ಬಂದಿರೋದು. ಇದು ಫಸ್ಟ್ ಟೈಮ್ ಏನೂ ಆಗಿರೋದಲ್ಲ. ಇದು ಈಗ ಸುಮಾರು 3-4 ಆಗಿದೆ. ಆದರೆ ಅವ್ರಿಗೆ ಹೇಳಿದ್ರೆ ಇಲ್ಲ ಸರ್ ಹೋಗ್ತದೆ, ಅದು ಅಲ್ಲೇನು ಕಸ ಇತ್ತು, ಅದು ಕ್ಲೀನ್ ಮಾಡಿದ್ರೆ ಸರೋತದೆ ಅಂತ ಆ ಥರ ಮಾಡಿರೋದು. ಮನೆ ಮುಂದೆನೂ ಚೇಂಬರ್ ಇದೆ. ಆ ಗುಂಡಿನೂ ಈಗ ನಾವು ಹೋದರೆ ನಮ್ಗೆ ಕಾಣಿಸುತ್ತೆ. ವರದಿ PTV ನ್ಯೂಸ್ ಕನ್ನಡ.